ಗಾಯ್ಸ್ ಇವತ್ತಿನ ಕೆಲಸನೂ ಆಗಲೇ ಇಲ್ಲ ಗಾಯ್ಸ್. ಗಾಯ್ಸ್ ಇಲ್ಲೇ ನಿಂತ್ಬಿಟ್ವಿ ನಾವು ಹೋಗ್ತಿರುವಾಗ ರೋಡೇ ಗೊತ್ತಾಗಲಿಲ್ಲ ಗಾಯ್ಸ್. ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಯ್ಸ್. ಸೊ ಈಗ ಬಂದ್ವಿ ಗಾಯ್ಸ್, ನಾವು ಪಿ ಜಿ ಹತ್ರ ಬಂದಿದ್ದೀವಿ. ಇಲ್ಲೇ ಇಳಿಸ್ಬಿಟ್ರು ಬಸ್ಸು. ಸೊ ನಮ್ದು ಆನಂದರಾವ್ ಸರ್ಕಲ್ ಇತ್ತು ಗಾಯ್ಸ್ ಡ್ರಾಪ್ ಲೊಕೇಶನ್ನು. ಸೊ ಇಲ್ಲಿ ಲೊಕೇಶನ್ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ, ಆಮೇಲೆ ಗೊತ್ತಾಯಿತು. ಸೊ ಇಲ್ಲೇ ಇಳಿಸ್ಕೊಂಡ್ವಿ. ಸೊ ಇಲ್ಲೇ ಇದೆ ಗ್ಯಾಸ್ ಪಿ ಜಿ, ಹೋಗ್ತಾ ಇದ್ದೀವಿ. ಸೊ ಮಸ್ತ್ ಇತ್ತು ಗೈಸ್ ಎಲ್ಲ ಟ್ರಾವೆಲಿಂಗ್ ಎಲ್ಲ. ಪಿ ಜಿಗೆ ಈಗ ಬಂದೆ ಗೈಸ್ ನಾನು. ಸೊ ರೂಮ್ ಇದೆ. ಇವತ್ತು ಫುಲ್ ಟಯರ್ಡ್ ಆಗಿದೆ ಗೈಸ್, ಅದಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಈಗ ಇದ್ದೆ ಗೈಸ್. ಸೊ ತಿಂಡಿ ಮಾಡಬೇಕು. ಚೆನ್ನಾಗಿತ್ತು ಗೈಸ್ ಮಂತ್ರಾಲಯ ವಿಸಿಟ್ ಎಲ್ಲ. ಪೀಸ್ ಸಿಕ್ತು, ಪಾಸಿಟಿವಿಟಿ ಬಂತು ಗೈಸ್. ಅದಕ್ಕೆ ಹೋಗ್ತಾ ಇರಬೇಕು ಗೈಸ್. ಅಲ್ಲಿ ವರ್ಷಕ್ಕೆ ಒಂದು ಸಲ ಆದರೂ ಹೋಗಬೇಕು. ಅದೇ ಗೈಸ್, ಈಗ ಮತ್ತೆ ಕ್ಲಾಸ್ ಗೈಸ್. ಇವತ್ತಿಂದ 3 ಕ್ಲಾಸ್ ಅಂತ ಗೈಸ್. ಸಂಜೆ 6 PM ಒಂದೈತೆ. ಅದು ಯಪ್ಪ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೈಸ್. ವೀಡಿಯೋ ಮಾಡೋಕ್ಕೆ ಆಗಲ್ಲ 6 ಹಂಗಿದ್ರೆ. ಬೆಳಗ್ಗೆನೇ ಇಟ್ಟರೆ ಓಕೆ ಗೈಸ್. ಈಗ 11:45 1 ಗಂಟೆಗೆ 6 PM ಒಂದು ಇದೆ ಗೈಸ್. ಭಾಳ ಕ್ಲಾಸ್ ಆಗಿಬಿಡ್ತು ಇವತ್ತು. ಸೊ ವೀಡಿಯೋ ಮಾಡೋಕ್ಕೆ ಆಗಲ್ಲ ಗೈಸ್ ಜಾಸ್ತಿ. ಸೊ ಅದೇ ಗೈಸ್, ಈಗ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಈಗ ಕ್ಲಾಸ್ಗೆ ರೆಡಿ ಆಗೋ ಟೈಮ್ ಬಂದುಬಿಡ್ತು ಗೈಸ್. ಇವತ್ತು ಟೋಟಲ್ 3 ಕ್ಲಾಸ್ ಅನ್ನಿದ್ನಲ್ಲ. ಸೊ 1 ಕ್ಲಾಸ್ ಹಾರಿಸ್ಬಿಟ್ಟೆ ಗೈಸ್, ಹೋಗಲಿಲ್ಲ 11:45ಗೆ. ಮೂಡೇ ಇರಲಿಲ್ಲ ಗೈಸ್, ಹೋಗೋಕ್ಕಾಗಲೇ ಇಲ್ಲ. ಸೊ ಈಗ 1 o'clock ಇದೆ, ಅದಕ್ಕೆ ಹೋಗಬೇಕು. ಆಮೇಲೆ 6 o'clock ಒಂದಿದೆ, ಅದಕ್ಕೆ ಹೋಗಬೇಕು. ಈಗ ಕ್ಲಾಸ್ಗೆ ಟೈಮ್ ಆಗಿಬಿಡ್ತು ಗೈಸ್, ರೆಡಿ ಆಗೋಣ ಈಗ. ಸೊ ಗೈಸ್ ಈಗ ರೆಡಿ ಆದ ನಾನು ಕ್ಲಾಸಿಗೆ ಹೋಗೋಕ್ಕೆ. ಸೊ ಹಾಗೆ ನಿನ್ನೆ ಮಂತ್ರಾಲಯ ಹೋಗಿದ್ದೆ ಗೈಸ್, ಪ್ರಸಾದ ತೊಗೊಂಬಂದಿದ್ದೀನಿ. ಇಲ್ಲೇ ನಮ್ಮ ಕ್ಲಾಸ್ ಅವ್ರಿಗೆ ಫ್ರೆಂಡ್ಸಿಗೆ ಕೊಡೋಕ್ಕೆ ತೊಗೊಂಬಂದೆ ಗೈಸ್. ಸೊ ಈಗ ಹಂಗೆ ತೊಗೊಂಡು ಬ್ಯಾಗಾಗೆ ಹಂಗೆ ತೊಗೊಂಡು ಹೋಗ್ಬೇಕು ಗೈಸ್ ಫ್ರೆಂಡ್ಸಿಗೆ. ಆಮೇಲೆ ಸ್ವಲ್ಪ ಟ್ರೈನರಿಗೆ ಕೊಡಬೇಕು. ಸೊ ಹಂಗೆ ತೊಗೊಂಡು ಹೋಗ್ಬಿಡೋದು ಗೈಸ್ ಅಷ್ಟೇ. ಸೊ ಆಮೇಲೆ ಸಿಗ್ತೀನಿ ಕ್ಲಾಸಿಗೆ ಸಿಗ್ತೀನಿ. ಈಗ ಕ್ಲಾಸಿಗೆ ಬಂದೆ ಗೈಸ್ ನಾನು. ಯಾರೂ ಇಲ್ಲ, ಫಸ್ಟ್ ನಾನೇ ಗೈಸ್ ಯಾವಾಗಲೂ ಬರೋದು, ಫಸ್ಟ್ ನನಗೆ ಬರೋದು. ಸೊ ಬಂದು ಕುತ್ಕೊಂಡ್ಬಿಡ್ತೀನಿ, ಯಾರು ಬಂದ್ರೇನು ಬಿಟ್ರೇನು. ಫಸ್ಟ್ ನಾನೇ ಬಂದು ಎಂಟ್ರಿ ಗೈಸ್, ನಂದೇ ಎಂಟ್ರಿ. ಸೊ ಗೈಸ್ ಈಗ ಒಂದು ಕೆಲಸ ಇದೆ. ಅದು ಯಾವ ಕೆಲಸಪ್ಪ ಅಂದರೆ, ಒಂದು ಅಪ್ಲಿಕೇಶನ್ ಹಾಕಬೇಕಿತ್ತು ಗೈಸ್. ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಕಿತ್ತು. ಸೊ ಈಗ ಅದಕ್ಕೆ ಹೋಗ್ತಿರೋದು ಗೈಸ್. ಈಗೆಲ್ಲ ಸ್ವಲ್ಪ ಬೈಕು ಬೇರೆ ಗಲೀಜಾಗಿದೆ, ಮಳೆ ಬೇರೆ ಬಂದಿತ್ತೇನೋ. ಸೊ ಫುಲ್ ಗಲೀಜಾಗಿಬಿಟ್ಟಿದೆ. ನಾನು ಭಾಳ ದಿನ ಆಯಿತು ಓಡಿಸೇ ಇಲ್ಲ. ಸೊ ಮಳೆಗೆ ಫುಲ್ ಗಲೀಜಾಗಿಬಿಟ್ಟಿದೆ ಗೈಸ್. ಅದಕ್ಕೆ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಹೋಗ್ಬಿಡ್ಬೇಕು ಗೈಸ್ ಅಪ್ಲಿಕೇಶನ್ ಹಾಕೋಕ್ಕೆ. ನಾನು ಮೊದಲು ಒಂದ್ಸಲ ಹಾಕಿದೆ ಗೈಸ್ ಅಪ್ಲಿಕೇಶನ್, ಅದಕ್ಕೆ OTP ಬಂದಿರಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಸೊ ಇವತ್ತೊಂದ್ಸಲ ಹೋಗಿ ನೋಡಬೇಕು ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಈಗ ಫೈಲ್ ತೊಗೊಂಡು ಎಲ್ಲ ಹೋಗ್ತಿದ್ದೀವಿ. ಸೊ ಇಲ್ಲೇ ಇದೆ ಗೈಸ್ ಸೈಬರ್ ಸೆಂಟರು. ಸೊ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಗಾಯ್ಸ್ ಇವತ್ತಿನ ಕೆಲಸನೂ ಆಗಲೇ ಇಲ್ಲ ಗಾಯ್ಸ್, ಏನೋ ಸರ್ವರ್ ಬ್ಯುಸಿ ಅಂತೆ. ಸೊ ಸುಮ್ಮನೆ ನಾನು ಭಾಳ ದಿನ ಆಯ್ತು ಸರ್ ಅಡ್ಡಾಡಕತ್ತಿ. ಅದಕ್ಕೆ ಅವರು ನಮ್ಮ ವಾಟ್ಸಪ್ ನಂಬರ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ನಾವೇ ಮಾಡ್ತೀವಿ ಫ್ರೀ ಇದ್ದಾಗೆ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಯುಮೆಂಟ್ಸ್ ಹಾಕಿ ಬಂದಿದ್ದೀನಿ ಗೈಸ್. ಸೊ ಈಗ ಹೋಗೋದಷ್ಟೇ. ಎಲ್ಲ ಇಟ್ಟಿದ್ದೀನಿ ಬೈಕ್ನ. ಸೊ ಬಂದಿದ್ದ ಕೆಲಸ ಯಾವುದು ಆಗೋದೇ ಇಲ್ಲ ಗೈಸ್. ಅದೇ ಹೇಳಿಲ್ಲ ನಾನು, ಬರೀ ಬ್ಲಡ್ ಗ್ರೂಪ್ ಅಷ್ಟೇ ನನ್ನ ಪಾಸಿಟಿವ್ ಇರೋದು ಲೈಫಾಗೆ. ಸೊ ಈಗ PGಗೆ ಹೋಗಿ ಸಿಗ್ತೇನೆ ಗೈಸ್ ನಿಮಗೆ. ಸೊ ಗೈಸ್ ಈಗ ಬಂದೆ ನಾನು ಕ್ಲಾಸಿಗೆ. ಇದು ಸಂಜೆ ಗೈಸ್ 6 o'clock ಕ್ಲಾಸ್ ಅದನ್ನೆಲ್ಲ ಅದು ಇದು. ಸೊ ಇನ್ನೂ ಮಂತ್ರಾಲಯ ವೈಬಲ್ಲೇ ಇದ್ದೀನಿ ಗೈಸ್. ನಾನು ಕ್ಲಾಸ್ ಕೇಳೋಕ್ಕೆ ಮೂಡಿಲ್ಲ, ಆದರೂ ಕೇಳಬೇಕು ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಟ್ರೈನರ್ ಬಂದಿಲ್ಲ, ಇನ್ನೇನು ಬರೋ ಟೈಮ್ ಆಯಿತು ಗೈಸ್. ಸೊ ಗೈಸ್ ಈಗ ಹೊರ ಹೋಗ್ತಿದ್ವಿ ಊಟಕ್ಕೆ. PGಯಲ್ಲಿ ಅಷ್ಟೇನು ಚೆನ್ನಾಗಿಲ್ಲ ಗೈಸ್, ಮಂಗಳವಾರ ಇವತ್ತು. ಸೊ ನಾರ್ಮಲ್ ಅನ್ನ ಸಾಂಬಾರೇ ಇರುತ್ತೆ. ಸೊ ಏನಾದ್ರು ಬೇರೆ ತಿನ್ನಬೇಕಂತ ಹೊರ ಹೋಗ್ತಿದ್ವಿ. ಏನು ತಿಂತೀವಿ ಅಂತ ನೀವು ನೋಡಿ ಗೈಸ್, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಗೈಸ್. ಅದೇ ಈಗ ಹೋಗ್ತಿದ್ವಿ
ಬೈಕ್ ತೊಗೊಂಡೇ ಹೋಗ್ತಿದ್ವಿ ಗಾಯ್ಸ್, ಸ್ವಲ್ಪ ದೂರ ಇದೆ ಅದು. ಸೊ ಆನ್ ಮಾಡೋಣ ಈಗ. ಸೊ ಎಲ್ಲೋಗಿ ಸಿಗ್ತೀವಿ ಅಂತ ನೋಡಿ ಗೈಸ್, ನೀವೇ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಗಾಯ್ಸ್ ಇಲ್ಲೇ ನಿಂತ್ಬಿಟ್ವಿ ನಾವು. ಹೋಗ್ತಿರುವಾಗ ರೋಡೇ ಗೊತ್ತಾಗಲಿಲ್ಲ ಗೈಸ್, ಒಂದೇ ಸತಿ ಬಂದಿದ್ದು ನಾವು ವಾಕಿಂಗ್ ಮಾಡೋವಾಗ. ಸೊ ಅದು ಕಾರ್ನರಾಗಿತ್ತು ಗೈಸ್, ಮೇನ್ ರೋಡ್ ಅಲ್ಲಿದೆ, ಮೇನ್ ರೋಡು ಅಲ್ಲಿ ಕಾರ್ನರಾಗಿತ್ತು. ಯಾವುದು ಅಂತ ಕನ್ಫ್ಯೂಸ್ ಆಗ್ತಿದೆ ಗೈಸ್, ಯಾವ ರೋಡು ಅಂತ. ಸೊ ಈಗ ಮ್ಯಾಪ್ ಹಾಕಿದ್ರೇ ಬೆಸ್ಟು ಅನಿಸ್ತಿದೆ. ಸೊ ಈಗ ಮ್ಯಾಪ್ ಹಾಕ್ಕೊಂಡು ಹೋಗೋಣ ಗೈಸ್, ಅದು ಯಾವ ಪ್ಲೇಸು ಅಂತ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಸೊ ಗೈಸ್ ಫೈನಲಿ ನಾವು ಹುಡುಕಿದ್ದು ಪ್ಲೇಸ್ ಸಿಕ್ತು. ಅದು ಯಾವುದು ಅಂದರೆ ಇದೆ ಗೈಸ್, ಬಸವೇಶ್ವರ ಖಾನಾವಳಿ. ಇಲ್ಲಿ ನಮ್ಮದು ಸೈಡ್ ಊಟ ಎಲ್ಲ ಸಿಗುತ್ತೆ ಗೈಸ್, ಅದಕ್ಕೆ ಬಂದಿರೋದು. ಸೊ ನೋಡೋಣ, ಟೇಸ್ಟ್ ಮಾಡಿ. ನಾನಂತರೂ ಬಸವೇಶ್ವರ ಖಾನಾವಳಿ ಇದೆ ಫಸ್ಟ್ ಬಂದಿರೋದು. ಅದೇ ನಮ್ಮ ಫ್ರೆಂಡ್ಸ್ ಹೇಳಿದರು ಚೆನ್ನಾಗಿರುತ್ತೆ ಅಂತ, ನಮ್ಮ ಸೈಡ್ ಊಟ ಸಿಗುತ್ತೆ ಅಂತ, ಅದಕ್ಕೆ ಬಂದಿರೋದು. ಸೊ ಗೈಸ್ ಈಗ ಬಂದ್ವಿ ನಾವು ಫೈನಲಿ. ನೋಡಿ ಗೈಸ್ ಹೆಂಗಿದೆ ಇಲ್ಲಿ. ಸೊ ಬರ್ತಾ ನೋಡಿದ್ವಿ ಗೈಸ್, ಟೇಬಲೆಲ್ಲ ಇಟ್ಬಿಟ್ಟಿದ್ದಾರೆ. ಇದು ಫೇಮಸ್ ಗೈಸ್ ನಮ್ಮ ಸೈಡು, ಚಟ್ನಿ ಪುಡಿ ಅಂತಾರೆ ಇದಕ್ಕೆ. ಸೊ ಮೆನು ಏನಿದೆ ನೋಡಿ ಹೇಳ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ರೊಟ್ಟಿ ಮೀಲ್ಸ್ ಹೇಳಿದ್ದೀವಿ. ಸೊ ಇಲ್ಲೇ ಇದೆ ನೋಡಿ ಮೀಲ್ಸ್ದು ಮೆನು. ಸೊ ಗೈಸ್ ನೋಡೋಣ ಅವ್ರು ಬಂದಮೇಲೆ ಹೆಂಗಿರುತ್ತೆ ಅಂತ ಪ್ಲೇಟು. ಸೊ ಇದೇ ಇಷ್ಟ ಆಗುತ್ತೆ ಗೈಸ್, ನೀವೇನಂತಾರೆ ಇದಕ್ಕೆ ಅಂತ ಕಮೆಂಟ್ ಮಾಡಿ ಗೈಸ್. ಫೈನಲಿ ಬಂದೇ ಬಿಡ್ತು ಊಟ. ಇದೆ ಗೈಸ್ ರೊಟ್ಟಿ ಮೀಲ್ಸು. ಇದು ಜೋಳದ ರೊಟ್ಟಿ, ಇದು ಟೊಮ್ಯಾಟೊ ಪಲ್ಯ ಗೈಸ್, ಇದು ಬೇಳೆ ಪಲ್ಯ, ಇದು ಮತ್ತೆ ಚಟ್ನಿ ಪುಡಿ ಕೊಟ್ಟಿದ್ದಾರೆ ಸೈಡ್ಗೆ, ಇದು ಕರ್ಡ್. ಸೊ ನೋಡಿ ಗೈಸ್ ಚಿಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಮಸ್ತ್ ಇರೋದ ಗೈಸ್ ಊಟ. ಸೊ ಹೆಂಗಿತ್ತು ಅಂತ ಆಮೇಲೆ ಹೇಳ್ತೀನಿ ತಿಂದಮೇಲೆ. ನೋಡಿ ಗೈಸ್ ಫೈನಲಿ ಅನ್ನ ಸಾಂಬಾರು ಬಂತು ವಿತ್ ಹಪ್ಪಳ, ಪಾಪಡು ಅಂತಾರೆ ಗೈಸ್, ನಮ್ಮ ಸೈಡ್ ಹಪ್ಪಳ ಅಂತಾರೆ ಇದನ್ನ. ಸೊ ಮಸ್ತಿದೆ ಗೈಸ್, ಸ್ವರ್ಗ ಸಿಕ್ಕಂಗೆ ಆಗ್ತಿದೆ ನಮ್ಮ ಸೈಡ್ ಊಟ ಅಂದರೆ. ನೋಡಿ ಗೈಸ್ ಸಾಂಬಾರು ಹಾಕೋಳಕ್ಕೆ ಒಂದು ಬಕೆಟೇ ಕೊಟ್ಬಿಟ್ಟಿದ್ದಾರೆ ಗೈಸ್. ನೋಡಿ ನಾವೇ ಹಾಕೋಣದು ಗೈಸ್, ಎಷ್ಟು ಬೇಕಷ್ಟು ಹಾಕೋಣದು ಗೈಸ್. ಫುಲ್ ಖಾಲಿ ಕ್ಲೀನ್ ಆಗಿಬಿಟ್ಟಿದೆ, ಫುಲ್ ಬಡದ್ಬಿಟ್ವಿ ಸಿಕ್ಕಿದೆ ಚಾನ್ಸ್ ಅಂತ. ಸೊ ಚೆನ್ನಾಗಿದೆ ಗೈಸ್. ಲಾಸ್ಟಿಗೆ ಒಂದು ಮಜ್ಜಿಗೆ ಸಿಕ್ಬಿಟ್ರೆ ಮಸ್ತ್ ಇರುತ್ತೆ ಗೈಸ್, ಸ್ವರ್ಗ. ಸೊ ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಬೇಕೇ ಬೇಕು ಗೈಸ್. ಸೊ ಇಲ್ಲಿ ಮಜ್ಜಿಗೆ ಕೊಡಲಿಲ್ಲ, ಸಾಂಬಾರು ಕೊಟ್ಟಿದ್ರು ಅಷ್ಟೇ, ಇದು ಮೊಸರು ಕೊಟ್ಟಿದ್ರು ಅಷ್ಟೇ. ಸೊ ಇಷ್ಟ ಆಯಿತು ಗೈಸ್, ನಮ್ಮೂರು ಸೈಡ್ ಊಟ ಥರನೇ ಇತ್ತು ಸೇಮು. ಸೊ ಗೈಸ್ ಇಲ್ಲೇ ಹೊರಗೆ ನಿಂತ್ವಿ ನಾವು, ಮಸ್ತಿತ್ತು ಗೈಸ್ ಊಟ ಮಾತ್ರ ಸ್ವರ್ಗ ಥರ ಇತ್ತು. ನಮ್ಮೂರು ಸೈಡೇ ಸೇಮ್ ಟೇಸ್ಟ್ ಹಂಗೆ ಇತ್ತು ಗೈಸ್, ಜೋಳದ ರೊಟ್ಟಿ ಎಲ್ಲ ಸೇಮ್ ಹಂಗೆ ಇತ್ತು. ಸೊ ಈಗ ಹಂಗೆ ವಾಕ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ವಾಕ್ ಎಲ್ಲ ಮುಗೀತು, ಈಗ ಪಿ ಜಿ ಹೋಗ್ತಿದ್ದೀವಿ. ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.